Hello dear students, today we are going to discuss KCT 17th paper. First question ಏನಿದೆ ಅಂದ್ರೆ the value of acceleration due to gravity at a depth of 1600 km is equal to what ಅಂತ ಕೇಳಿದ್ದೇನೆ. ಅಂದ್ರೆ what is the value of acceleration due to gravity ಅಂತ ಕೇಳಿದ್ದೇನೆ. ನಮಗೆ ಗೊತ್ತಿದೆ ಡೆಪ್ತ್ ಫಾರ್ಮುಲಾ ಏನಿದೆ, g is equal to g dash is equal to g into 1 minus ಡಿ ಬೈ ಆರ್. ನೋಡಿ, ಡೀಟೇಲ್ ನಿಮಗೆ ಫಾರ್ಮುಲಾ ರಿಮೆಂಬರ್ ಮಾಡ್ಕೊಂಡ್ರೆ ಅವರೆಲ್ಲ ಕೊಟ್ಟಿದ್ದಾರೆ ಡೀಟೇಲ್ ಆಗಿ. ಆಪ್ಷನ್ ಎ ಕೊಟ್ಟಿದ್ದಾನೆ ಅಂದ್ರೆ 4.9 ಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಬಿ 19.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಆಪ್ಷನ್ ಸಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಆಪ್ಷನ್ ಡಿ 7.35 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಓಕೆ, ನಾವು ಏನ್ ಕೇಳಿದ್ದೇನೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕೇಳ್ತಾ ಇದ್ದೇನೆ ಅಟ್ ಡೆಪ್ತ್ ಅಲ್ಲಿ. ಓಕೆ, ನಮ್ಗೆ ಗೊತ್ತು ಜಿ ಡ್ಯಾಶ್ ಇಸ್ ಈಕ್ವಲ್ ಟು ಜಿ ಎಷ್ಟು, ಅಪ್ರಾಕ್ಸಿಮೇಟ್ಲಿ 10, 1 ಮೈನಸ್ ಎಷ್ಟು ಕೊಟ್ಟಿದ್ದಾನೆ ಅವನು ನಮಗೆ ಡೆಪ್ತ್ 1600 ಕಿಲೋಮೀಟರ್ ಇಂಟು ಕಿಲೋಮೀಟರ್ ಇದೆಯಲ್ಲ 10⁻³ ಡಿವೈಡ್ ಬೈ ಅವನು ರೇಡಿಯಸ್ ಆಫ್ ಅರ್ತ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ 6400 ಇಂಟು 10⁻³ ಓಕೆ ಕಿಲೋಮೀಟರ್. ಕಟ್ಟ ಈ 2 ಕಟ್ಟು ಎಷ್ಟರಿಂದ ಹೋಗುತ್ತೆ 16 14 ಜಿ ಡ್ಯಾಶ್ ಇಸ್ ಈಕ್ವಲ್ ಟು 10 ಇಂಟು ಓಕೆ 1 ಮೈನಸ್ 1/4 ಜಿ ಡ್ಯಾಶ್ ಇಸ್ ಈಕ್ವಲ್ ಟು 10 ಇಂಟು ಎಷ್ಟಾಗುತ್ತೆ, ಇದು 3/4 ಆಗುತ್ತಾ. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 7.35 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ಓಕೆ, ವೆರಿ ಸಿಂಪಲ್ ಫಾರ್ಮುಲಾ. ಅರ್ಥ ಆಯ್ತಾ? ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಡಿ ಇಸ್ ದ ಆನ್ಸರ್. ಲೆಟ್ಸ್ ಸಿ ದ ಸೆಕೆಂಡ್ ಕ್ವೆಶ್ಚನ್. ಇದು ರಿಲೇಟೆಡ್ ಟು ವರ್ಕ್ ಪವರ್ ಎನರ್ಜಿ ಇಂದ ಕೇಳಿದ್ದಾನೆ. ಎ ಮೋಟರ್ ಪಂಪ್ ಲಿಫ್ಟ್ 6 tons ಆಫ್ ವಾಟರ್ ಫ್ರಮ್ ಎ ವೆಲ್ ಆಫ್ ಡೆಪ್ತ್ ಎಷ್ಟಿದೆ 25 ಮೀಟರ್ ಟು ದಿ ಫಸ್ಟ್ ಫ್ಲೋರ್ ಆಫ್ ದಿ ಹೈಟ್ 35 ಮೀಟರ್ ಇದೆ. ಫ್ರಮ್ ದಿ ಗ್ರೌಂಡ್ ಫ್ಲೋರ್ ಇನ್ 20 ಮಿನಿಟ್. ದ ಪವರ್ ಆಫ್ ದಿ ಪಂಪ್ ಇನ್ ಕಿಲೋವ್ಯಾಟ್ ಈಸ್ ಈಕ್ವಲ್ ಟು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಒಂದು ಮೋಟರ್ ಪಂಪ್ ಏನ್ ಮಾಡುತ್ತಂದ್ರೆ ಲಿಫ್ಟ್ ಮಾಡುತ್ತೆ. ಎಷ್ಟಂದ್ರೆ 6 ಟನ್. 1 ಟನ್ ಈಸ್ ಈಕ್ವಲ್ ಟು ಹೌ ಮೆನಿ ಕೆಜಿಸ್? 1 ಟನ್ ಈಸ್ ಈಕ್ವಲ್ ಟು 100 kg. ಓಕೆ, 1 ಟನ್ ಇಸ್ ಈಕ್ವಲ್ ಟು 100 kg. 6 ಟನ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 6 ಇಂಟು 100. ಓಕೆ, ಎಷ್ಟಾಗುತ್ತೆ ಮಾಸ್? ಎಷ್ಟಾಗುತ್ತೆ 600 kg. ನೆಕ್ಸ್ಟ್ ಏನ್ ಕೇಳಿದ್ರೆ ಎ ವಾಟರ್ ಫ್ರಮ್ ವೆಲ್ ಡೆಪ್ತ್ ಎಷ್ಟಿದೆ 25 ಮೀಟರ್ ಇದೆ, ಮತ್ತೆ ಫ್ಲೋರ್ ಹೈಟ್ ಎಷ್ಟಿದೆ 35 ಮೀಟರ್ ಇದೆ. ಅವೆರಡನ್ನ ಏನ್ ಮಾಡ್ಬೇಕು ನಾವು H2 ಮೈನಸ್ H1 ಮಾಡ್ಬೇಕು. ಎಷ್ಟು ಬರುತ್ತೆ ನಮಗೆ? H ಇಸ್ ಈಕ್ವಲ್ ಟು 35 ಮೈನಸ್ 25 ಎಷ್ಟು ಬರುತ್ತೆ 10 ಮೀಟರ್ ಬರುತ್ತೆ. ನೆಕ್ಸ್ಟ್ ಮುಂದೆ ನೋಡಿ, ಫ್ರಮ್ ದಿ ಗ್ರೌಂಡ್ ಫ್ಲೋರ್ ಟೈಮ್ ಕೊಟ್ಟಿದ್ದಾನೆ. ಟಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ 10 ಮಿನಿಟ್ ಕೊಟ್ಟಿದ್ದಾನೆ, ಸಾರಿ 20 ಮಿನಿಟ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನ್ ಕೇಳಿದ ವಾಟ್ ಇಸ್ ದ ಪವರ್ ಆಫ್ ದಿ ಪಂಪ್ ಈಸ್ ಇನ್ ಕಿಲೋವ್ಯಾಟ್ ಅಲ್ಲಿ ಕೇಳ್ತಿದ್ದಾನೆ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನಮ್ಗೆ ಏನ್ ಗೊತ್ತು ಫಾರ್ಮುಲಾ, ಪಿ ಇಸ್ ಈಕ್ವಲ್ ಟು mgh/t. ಓಕೆ, ಪಿ ಅಂದ್ರೆ ಏನು ವರ್ಕ್ ಡಿವೈಡ್ ಬೈ ಟೈಮ್. ನೆಕ್ಸ್ಟ್ ನೋಡಿ ಪಿ ಇಸ್ ಈಕ್ವಲ್ ಎಮ್ ಎಷ್ಟಿದೆ 600 kg ಇಂಟು ಎಷ್ಟು ಬರುತ್ತೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 10 I to 10 ಡಿವೈಡ್ ಬೈ ನೆಕ್ಸ್ಟ್ ಟೈಮ್ ಬರುತ್ತೆ ಟೈಮ್ ಎಷ್ಟು ಬರುತ್ತೆ 20. ನೋಡಿ ಈ 0 ಕಟ್ಟು ಎಷ್ಟಾಗಿದೆ 2 5 ಎಷ್ಟಾಗುತ್ತೆ 6 5 30 ಅಂದರೆ 6 5 30 ಇನ್ನೊಂದು 0 ಹಾಕೊಳ್ಳಿ ಎಷ್ಟಾಯ್ತು 3000. ಅವ್ರೇನು ಕೇಳಿ ಕಿಲೋವ್ಯಾಟ್ ಅಲ್ಲಿ 3 ಇಂಟು 3 ಕಿಲೋವ್ಯಾಟ್ ಬರುತ್ತೆ 3 kilowatt. Okay, which option is correct? Option A is the answer. Let's see the next question. Question number 3 ಏನ್ ಕೇಳಿದಾನೆ. If A is equal to 2A plus 3J plus 8K is perpendicular to B is equal to minus 4I plus 4J plus alpha K, then value of alpha ಕೇಳ್ತದೆ. ಅಂದ್ರೆ perpendicular ಕೇಳ್ತದೆ. What is the formula for perpendicular? A dot B is equal to 0. Okay, dot product of 2 vector ಮಾಡಬೇಕು. 2I plus 3J plus 8K ಇಂಟು ಏನು ಬರುತ್ತೆ ಡಾಟ್ ಪ್ರಾಡಕ್ಟ್ ಅಲ್ವಾ ಇಂಟು ಎಷ್ಟು ಬರುತ್ತೆ ಇದು ಬ್ರಾಕೆಟ್ ಹಾಕಿ minus 4I plus 4J plus alpha is equal to 0. ನೋಡಿ I ಇಂಟು I ಏನಾಗುತ್ತೆ 1 2 4 ಜ ಏನಾಗುತ್ತೆ -8 ಅಂದರೆ -8 ಇದೆ ಪ್ಲಸ್ 3 4 ಜ ಇಂಟು ಜೆ 1 3 4 ಜ 12 8 ಕೆ ಇಂಟು ಕೆ ಡಾಟ್ ಅಂದರೆ ಏನಾಗುತ್ತೆ ಕೆ ಡಾಟ್ ಕೆ is equal to 1
ಐ ಡಾಟ್ ಐ ಇಸ್ ಈಕ್ವಲ್ ಟು 1, ಜೆ ಡಾಟ್ ಜೆ ಇಸ್ ಈಕ್ವಲ್ ಟು 1, ಐ ಡಾಟ್ ಜೆ ಇಸ್ ಈಕ್ವಲ್ ಟು ಏನು ಬರುತ್ತೆ 0, ಐ ಡಾಟ್ ಕೆ ಏನು ಬರುತ್ತೆ ಇಸ್ ಈಕ್ವಲ್ ಟು 0. ಏನೇ ಬರಲಿ ಎರಡು ಸೇಮ್ ಬಂದರೆ ವೆಕ್ಟರ್ ಆಗುತ್ತೆ, ಡಾಟ್ ಪ್ರಾಡಕ್ಟ್ 1 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇದೇನಾಗುತ್ತೆ 8 ಆಲ್ಫಾ ಇಸ್ ಈಕ್ವಲ್ ಟು 0. ಇದೆಷ್ಟಾಗುತ್ತೆ ನೋಡಿ ಎಷ್ಟು ಬರುತ್ತೆ 4 ಆಲ್ಫಾ ಇಸ್ 8 ಆಲ್ಫಾ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ನಮಗೇನು ಆಲ್ಫಾ ಬೇಕಲ್ವಾ, 8 ಆಲ್ಫಾ ಇಸ್ ಈಕ್ವಲ್ ಟು -4, ಆಲ್ಫಾ ಇಸ್ ಈಕ್ವಲ್ ಟು -4/8. 2 4 1s 4 2s. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ -α/2. ಓಕೆ, ಆಲ್ಫಾ ವ್ಯಾಲ್ಯೂ ಎಷ್ಟು ಬಂತು ಡಿ ಬಂತು. ಓಕೆ, ಏನು ಮಾಡಬೇಕು ಗೊತ್ತಾ, ಫಸ್ಟ್ ಡಾಟ್ ಪ್ರಾಡಕ್ಟ್ ವೆಕ್ಟರ್ ತಗೋಬೇಕು. ಅವ್ರು ನೋಡಿ ನಾನು ಇದಕ್ಕೆ ಮಾತ್ರ ಮಾಡಿದ್ದೀನಿ, ನೀವು ಮತ್ತೆ ಇದಕ್ಕೇನು ಐ ಡಾಟ್ ಜೆ ಮಾಡಿದ್ರೆ 0ನಾ, ಐ ಡಾಟ್ ಕೆ ಮಾಡಿದ್ರೆ 0 ಆಗುತ್ತೆ. ನೆಕ್ಸ್ಟ್ ಜೆ ಮಾಡಿ, ಜೆ ಡಾಟ್ ಐ 0, ಕೆ ನೆಕ್ಸ್ಟ್ ಜೆ ಡಾಟ್ ಜೆ ಮಾಡಿದೆ ಎಷ್ಟು ಬಂತು 3-4 ನೆಕ್ಸ್ಟ್ ಜೆ ಡಾಟ್ ಕೆ 0, ನೆಕ್ಸ್ಟ್ ಕೆ ಡಾಟ್ ಐ ಏನು ಬಂತು 0, ಕೆ ಡಾಟ್ ಜೆ 0, ಕೆ ಡಾಟ್ ಕೆ 1 ಮಾಡಿ ಎಷ್ಟು ಬಂತು 8 ಆಲ್ಫಾ. ನಮ್ಗೇನು ಬೇಕು ಆಲ್ಫಾ ಕೇಳಿದರೆ ಏನು ಬಂತು -8 + 12 + 8 ಆಲ್ಫಾ ಇಸ್ ಈಕ್ವಲ್ ಟು 0. 12 ಅಲ್ಲಿ -8 ಇದ್ರೆ 4 ಪ್ಲಸ್ 8 ಆಲ್ಫಾ ಇಸ್ ಈಕ್ವಲ್ ಟು 0. 8 ಆಲ್ಫಾ ಇಸ್ ಈಕ್ವಲ್ ಟು -4 +4 ಆ ಕಡೆ ಹೋದ್ರೆ -4. ಆಲ್ಫಾ ಇಸ್ ಈಕ್ವಲ್ ಟು -4/8. 4 1s 4 2s. ಏನು ಬಂತು? ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಇದು ಕರೆಂಟ್ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ. ಎ ಸಿಲಿಂಡ್ರಿಕಲ್ ಕಂಡಕ್ಟರ್ ಆಫ್ ಡಯಾಮೀಟರ್ 0.1 ಮಿಲಿಮೀಟರ್ ಕ್ಯಾರೀಸ್ ಎ ಕರೆಂಟ್ ಆಫ್ 90 ಮಿಲಿ ಆಂಪಿಯರ್ ಕೊಟ್ಟಿದ್ದಾರೆ. ಫೈಂಡ್ ದಿ ಕರೆಂಟ್ ಡೆನ್ಸಿಟಿ ಅಂತ ಕೇಳ್ತಾರೆ. ಪೈ ಇಸ್ ಈಕ್ವಲ್ ಟು ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ 3 ಅಂತ ಕೊಟ್ಟಿದ್ದಾರೆ. ನೋಡಿ ಇದು ಪೈ ಇಲ್ಲ, ಈ ಪೈ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ಅವರು ಬ್ರಾಕೆಟ್ ಅಲ್ಲಿ ಪೈ ಇಸ್ ಈಕ್ವಲ್ ಟು 3 ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ 1.2 × 10⁷, ಆಪ್ಷನ್ ಬಿ 2.4 × 10⁷, ಆಪ್ಷನ್ ಸಿ 3 × 10⁶, ಆಪ್ಷನ್ ಡಿ 6 × 10⁶ ಕೊಟ್ಟಿದ್ದಾರೆ. ಅವ್ರು ಏನ್ ಕೇಳ್ತಾರೆ ಕರೆಂಟ್ ಡೆನ್ಸಿಟಿ. ನಮಗೆ ಗೊತ್ತು ಕರೆಂಟ್ ಡೆನ್ಸಿಟಿ ಜೆ ಇಸ್ ಈಕ್ವಲ್ ಟು I/A. ಓಕೆ, ಇಲ್ಲಿ ನೋಡಿ ಅವ್ರೇನಲ್ಲಿ ನಮಗೆ ಕೊಟ್ಟಿಲ್ಲ, ಏರಿಯಾ ಬರುತ್ತೆ ಎ ಇಸ್ ಈಕ್ವಲ್ ಟು πr² ಕೊಟ್ಟಿದ್ದಾರೆ. ಬಟ್ ಅವ್ರೇನು ಡಯಾಮೀಟರ್ ಕೊಡ್ತಾರೆ. ರೇಡಿಯಸ್ಗೂ ಮತ್ತೆ ಡಯಾಮೀಟರ್ ರಿಲೇಷನ್ r ಇಸ್ ಈಕ್ವಲ್ ಟು d/2. ಓಕೆ, ನಮ್ಗೆ ಏನ್ ಕೇಳಿದ್ರೆ ಡಿ ಬೇಕು ತಾನೆ. ಡಿ ಬೇಕು ಅಂದ್ರೆ ಏನ್ ಮಾಡ್ತೀರಾ, ನಮ್ಗೆ ಆರ್ ಬೇಕಲ್ವಾ. ಆರ್ ಇಸ್ ಈಕ್ವಲ್ ಡಿ ಎಷ್ಟು ಕೊಟ್ಟಿದ್ದಾರೆ 0.1 × 10⁻³ ಮಿಲಿಮೀಟರ್ ಕನ್ವರ್ಟ್ ಮಾಡಿ 2. ಓಕೆ, ಆರ್ ಇಸ್ ಈಕ್ವಲ್ ಟು ಇದೆಲ್ಲ ಡಿವೈಡ್ ಮಾಡಿದ್ರೆ ಇದನ್ನ ಹೆಂಗ್ ಬರ್ಕೋಬಹುದು 10 × 10 ಏನು ಬರ್ಕೊಂತೀರಾ 10 × 10⁻5 ಡಿವೈಡ್ ಬೈ 2. 2 5s r ಇಸ್ ಈಕ್ವಲ್ ಟು 5 × 10⁻5 ಬರುತ್ತೆ ಆನ್ಸರ್. ಓಕೆ, ನೆಕ್ಸ್ಟ್ ನಮಗೆ ಕರೆಂಟ್ ಡೆನ್ಸಿಟಿ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಷನ್ಗೆ. ಜೆ ಇಸ್ ಈಕ್ವಲ್ ಟು ಎಷ್ಟು ಕೊಡಿದೆ ಕರೆಂಟ್ 90 × ಮಿಲಿ ಆಂಪಿಯರ್ ಕೊಡಿದೆ 10⁻³ ಡಿವೈಡ್ ಬೈ ಪೈ ಇಂಟು ಪೈ ಏರಿಯಾ ಬರ್ಕೋದು πr². ಜೆ ಇಸ್ ಈಕ್ವಲ್ ಟು 90 × 10⁻³ ಡಿವೈಡ್ ಬೈ ಪೈ ಎಷ್ಟು 3 × r² ಹೆಂಗ್ ಬರ್ಕೊಂತೀರಾ 5 × 10⁻5 ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಇದು ಎಷ್ಟರಿಂದ ಹೋಗುತ್ತೆ 3 1s 3 3s 9 30. ಓಕೆ, ಜೆ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇದು 30 × 10⁻³ ಡಿವೈಡ್ ಬೈ 5² ಏನಾಗುತ್ತೆ 25 ಇಂಟು ಮೈನಸ್ ಇದೆ 10⁻, -5 2s -10. ನೆಕ್ಸ್ಟ್ ಏನಾಗ್ತಿದೆ ಎಷ್ಟರಿಂದ ಹೋಗುತ್ತೆ 25 1s 25. ಓಕೆ, ನೆಕ್ಸ್ಟ್ ಉಳಿತು 5 ಉಳಿತು. ನೆಕ್ಸ್ಟ್ 2s ಹೋಗುತ್ತಾ. ಜೆ ಇಸ್ ಈಕ್ವಲ್ ಟು ಇದು ಮೇಲೆ ತಂದ್ರೆ ಏನೈತೆ ಜೆ ಇಸ್ ಈಕ್ವಲ್ ಟು ಎಷ್ಟು ಬಂತು 1.2 × 10⁻+7 -10 ಮೇಲೆ ಹೋದ್ರೆ ಪ್ಲಸ್ ಆಗುತ್ತಾ +10. +10 ಅಲ್ಲಿ -3 ಹೋದ್ರೆ ಏನು ಬರುತ್ತೆ +7 ಬರುತ್ತೆ. ವಿಚ್ ಆಪ್ಷನ್ ಇಸ್ ಸಾರಿ ಜೆ ಇಸ್ ಈಕ್ವಲ್ ಟು 1.2 × 10⁻7 ಆನ್ಸರ್. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ದ ಮಿನಿಮಮ್ ವ್ಯಾಲ್ಯೂ ಆಫ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ದಟ್ ಕ್ಯಾನ್ ಬಿ obtained by combining 3 capacitor of capacitance 1 picofarad 2 picofarad 4 picofarad. ನೋಡಿ ಅವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಆಫ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಹೆಂಗ್ ಕಂಡಿದೆ ಏನು ಅಂತ ಕೇಳ್ತಿದ್ದಾರೆ. ಅಂದ್ರೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಮಿನಿಮಮ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅಂದ್ರೆ ಏನು ಅಂತ. ಮಿನಿಮಮ್ ಯಾವ್ದ್ರ ಬರುತ್ತೆ ನಮಗೆ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ಮಾಡ್ರೆ ಬರುತ್ತೆ. ಬಟ್ ರೆಜಿಸ್ಟರ್ ಅಲ್ಲಿ ಹಂಗಾಗಲ್ಲ.
ರೆಜಿಸ್ಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ಯಾರಲ್ ಕನೆಕ್ಟ್ ಮಾಡಿದ್ರೆ ಮಾತ್ರ ಬರುತ್ತೆ. ಬಟ್ ಕೆಪಾಸಿಟರ್ ಅಲ್ಲಿ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂದ್ರೆ ನಮಗೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಷ್ಟು ಬರುತ್ತೆ, ಮಿನಿಮಮ್ ಬರುತ್ತೆ. ಮತ್ತೆ ನೀವೇನೋ ಸೀರೀಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅಂತ ಕೇಳಿದ್ರೆ ಇಲ್ಲಿ ನೀವು ಪ್ಯಾರಲ್ ಮಾಡಬೇಕಾಗುತ್ತೆ ಕೆಪಾಸಿಟರ್ ಅಲ್ಲಿ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಅವರು ಮಿನಿಮಮ್ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಸೀರೀಸ್ ಅಲ್ಲಿ ಬರುತ್ತೆ ಕೆಪಾಸಿಟರ್, ಆದ್ರೆ ರೆಸಿಸ್ಟೆನ್ಸ್ ಅಲ್ಲಿ ಪ್ಯಾರಲಲ್ ಅಲ್ಲಿ ಬರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಯಾವ್ದ್ರಲ್ಲಿ ಬರುತ್ತೆ, ಕೆಪಾಸಿಟರ್ ಅಲ್ಲಿ ಪ್ಯಾರಲಲ್ ಅಲ್ಲಿ ಬರುತ್ತೆ. ಬಟ್ ರೆಜಿಸ್ಟರ್ ಅಲ್ಲಿ ಸೀರೀಸ್ ಅಲ್ಲಿ ಬರುತ್ತೆ. ಎರಡು ವೈಸ ವರ್ಷ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗ್ಲಿ ಅಂತ ಕೂಡ ಅವ್ರೇನಿಲ್ಲ. ಮಿನಿಮಮ್ ವ್ಯಾಲ್ಯೂ ಆಫ್ ಎಫೆಕ್ಟಿವ್ ಕೆಪಾಸಿಟಿ ಅಂದ್ರೆ ಇಂಡೈರೆಕ್ಟ್ ಅಂದ್ರೆ 3 ಕೆಪಾಸಿಟರ್ ಕನೆಕ್ಟೆಡ್ ಇನ್ ಸೀರೀಸ್, ಫೈಂಡ್ ದಿ ಎಫೆಕ್ಟಿವ್ ಕೆಪಾಸಿಟಿ ಅಂತ ಕೇಳಬೇಕಾಯ್ತು. ಅದನ್ನ ಈ ತರ ಕೇಳಿದ್ದಾರೆ. ಓಕೆ, ನೋಡೋಣ ಬನ್ನಿ. ನಮ್ಗೆ ಏನ್ ಬರುತ್ತೆ ಫಾರ್ಮುಲಾ, 1/CS is equal to 1/C1 ಪ್ಲಸ್ 1/C2 ಪ್ಲಸ್ 1/C3. ಕೆಪಾಸಿಟಿ ಎಷ್ಟು ಕೊಡ್ತಾರೆ, 1 ಪಿಕೋ ಫ್ಯಾರಡ್, 2 ಪಿಕೋ ಫ್ಯಾರಡ್, 3 ಪಿಕೋ ಫ್ಯಾರಡ್. ಓಕೆ, C1 is equal to 1 ಪಿಕೋ, C2 is equal to 2 ಪಿಕೋ ಫ್ಯಾರಡ್, C3 is equal to 4 ಪಿಕೋ ಫ್ಯಾರಡ್ ಕೊಟ್ಟಿದೆ. ಸಬ್ಸ್ಟ್ ಮಾಡಿ ಆನ್ಸರ್ ಫಾರ್ಮುಲಾ ಸಬ್ಸ್ಟ್ ಮಾಡಿ. 1/CS is equal to 1/1 ಪ್ಲಸ್ 1/2 ಪ್ಲಸ್ 1/4. LCM ಏನು ಬರುತ್ತೆ, 4 ಬರುತ್ತಾ. ಇದೇನಾಗುತ್ತೆ, 4 ಪ್ಲಸ್ 2 ಪ್ಲಸ್ 1, 4 1s 4, 2 2s 4, ಇದು 2. ಓಕೆ, ಎಷ್ಟಾಗುತ್ತೆ, 7/4 ಬಂತು. ಓಕೆ, ಇದು 1/CS. ಅವ್ರೇನು ಉಲ್ಟಾ ಮಾಡೋದು, ರಿವರ್ಸ್ ಮಾಡೋದು. ನಮಗೆ CS ಬೇಕು ತಾನೆ. CS is equal to 4/7 ಪಿಕೋ ಫ್ಯಾರಡ್ ಬರುತ್ತೆ. ಓಕೆ, ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಎ ಇಸ್ ದ ಆನ್ಸರ್. ಅರ್ಥ ಆಯ್ತು ನಿಮ್ಗೆ? ನೋಡ್ಕೋಬೇಕು, ಮಿನಿಮಮ್ ವ್ಯಾಲ್ಯೂ ಯಾವ್ದ್ರ ಬರುತ್ತೆ, ಕೆಪಾಸಿಟರ್ ಅಲ್ಲಿ ಸೀರೀಸ್ ಅಲ್ಲಿ ಬರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಕೆಪಾಸಿಟರ್ ಅಲ್ಲಿ ಪ್ಯಾರಲಲ್ ಆಗಿ ಬರುತ್ತೆ. ಬಟ್ ರೆಸಿಸ್ಟೆನ್ಸ್ ಅಲ್ಲಿ ಹಂಗಾಗಲ್ಲ. ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂದ್ರೆ ಮಿನಿಮಮ್ ವ್ಯಾಲ್ಯೂ ಬರುತ್ತೆ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಸೀರೀಸ್ ಅಲ್ಲಿ ಬರುತ್ತೆ, ಮ್ಯಾಕ್ಸಿಮಮ್ ಬರುತ್ತೆ. ಅರ್ಥ ಆಯ್ತಾ? ಇದು ವಯಸ್ಸವ್ರು ಸ್ವಲ್ಪ ಕನ್ಫ್ಯೂಸ್ ನೋಡಿ. ಅವ್ನು ಕೇಳಿದ್ರು ಕೆಪಾಸಿಟರ್ ಕನೆಕ್ಟೆಡ್ ಇನ್ ಸೀರೀಸ್, 3 ಕೆಪಾಸಿಟರ್ ಕನೆಕ್ಟೆಡ್ ಇನ್ ಸೀರೀಸ್, ವಾಟ್ ಈಸ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅಂತ ಇಂಡೈರೆಕ್ಟ್ ಕೇಳಿದ್ರೆ ಅದು ಮಿನಿಮಮ್ ವ್ಯಾಲ್ಯೂ ಅಂತ. ಅರ್ಥ ಆಯ್ತಾ? ಆನ್ಸರ್ ಗೊತ್ತಾಯ್ತಾ? ಯಾವ ತರ ನೋಡಿ, ಸ್ಟೆಪ್ ಈ ತರ ನೋಡ್ಕೊಳ್ಳಿ. 1/CS, C1 ಪ್ಲಸ್ C2 ಪ್ಲಸ್ C3 ಸೊ ಆನ್ಸರ್ ಬಂದ್ರೆ ಸಿಂಪಲ್ ಆಗಿ ಬರುತ್ತೆ ನೋಡ್ಕೊಳ್ಳಿ.